ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನಾ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಒಂದು 4 ತಾಸು ನೆನೆ ಇಟ್ಟೀನಿ ರೀ. ಮುಂಜಾನೆ ನೆನೆ ಇಟ್ಟೀನಿ, ರಾತ್ರಿ ರುಬ್ಬಾಕತ್ತೀನಿ. ಇದನ್ನು ಹಲಸಿನ ಹಣ್ಣು ಹಾಕಿ ರುಬ್ಬಬೇಕು ರೀ. ದೋಸೆ ಭಾಳ ಚಲೋ ಆಗ್ತಾವೆ ರೀ. ಸಟ್ಟು ದೋಸೆ ಹಲಸಿನ ಹಣ್ಣು ಒಂದು 10 ತಳಿ ಹಾಕೇನ್ಯ. ಒಂದು 2 ಗ್ಲಾಸ್ ಅಕ್ಕಿ ಐತ್ರಿದ. ಸ್ವಲ್ಪ ರಾತ್ರಿ ರುಬ್ಬಿ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟು ಬಿಡ್ಬೇಕು ರೀ. ಮುಚ್ಚಿಟ್ಟಂದ್ಮೇಲೆ ಮುಂಜಾನೆ ಎಷ್ಟು ಚಂದ ಉಬ್ಬಿರ್ತೈತೆ ರೀ ಅದು ಹಿಟ್ಟು. ಅದಕ್ಕೊಂಚೂರು ಉಪ್ಪು ಸಕ್ಕರೆ ಹಾಕಿ ತಿರ್ಬ್ಯಾಡ್ಬೇಕು ರೀ. ಸಟ್ಟು ದೋಸೆ ಭಾರಿ ಟೇಸ್ಟ್ ಆಗ್ತೈತಿ. ಹಲಸಿನ ಹಣ್ಣಿನ ಫ್ಲೇವರ್ ಇರ್ತೈತಿ, ಭಾರಿ ರುಚಿ ಆಗ್ತಾವೆ ರೀ. ಸಿಹಿ ಭಾಳ ರುಚಿ ಆಗ್ತೈತಿ. ಅದು ಹಂಚ ಕಾಯಕ್ಕಿಟ್ಟೀನಿ. ಇದು ಕೆಬ್ಬಣ ಹಂಚ ಐತ್ರಿ. ನಾನ್ ಸ್ಟಿಕ್ ಏನು ಯೂಸ್ ಮಾಡೋದಿಲ್ಲ. ಕೆಬ್ಬಣ ಹಂಚಿನೊಳಗೆ ಸ್ವಲ್ಪ ಉಳ್ಳಿಗಡ್ಡಿಲೆ ಎಣ್ಣೆ ಹಚ್ಚಿ ಬನ್ ದೋಸೆ ಹಾಕ್ಬೇಕು ರೀ. ಭಾರಿ ರುಚಿ ಆಗ್ತಾವೆ. ನೀವು ಈ ಥರ ಮಾಡಿ ನೋಡಿರಿ. ಬಟಾಟೆ ಜೋಡಿ, ಚಟ್ನಿ ಜೋಡಿ ಮತ್ತು ಯಾವುದನ್ನು ಭಾಜಿ ಮಾಡ್ರೂ ಭಾರಿ ಟೇಸ್ಟ್ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.